ಇದರ ಜೊತೆಗೆ ಈಗ ಮುಖ್ಯಮಂತ್ರಿಗಳು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಾತನಾಡಿದ್ದಾರೆ. ನಿನ್ನೆ ಈ ಒಪ್ಪಂದದ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಮಂಡ್ಯದಲ್ಲಿ ನೋಡೋಣ ಬನ್ನಿ. ಸರ್ಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತ ನಡ್ಕೊಳ್ಳೋದು. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತ ನಡ್ಕೊಳ್ಳೋದು. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತ ನಡ್ಕೊಳ್ಳೋದು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾ ಫೈನಲ್ಲು, CM ಏನು ಹೇಳ್ತಾರೆ ಅದಕ್ಕೆ ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್, ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ರೈಟ್. ಇವಾಗ ಇನ್ನಷ್ಟು ಹೆಚ್ಚಿನ ವಿವರವನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಬಹುಶಃ ಈ ಅಧಿಕಾರ ಹಂಚಿಕೆ ವಿಚಾರ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಪ್ರಾಬಬ್ಲಿ ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಅಷ್ಟು ಜೋರಾಗಿ ಮಾತಾಡಲ್ಲ ಅಥವಾ ಅಗ್ರೆಸಿವ್ ಟೋನಲ್ಲಿ ಮಾತಾಡಲ್ಲ. ಬಹುಶಃ ಪರಮೇಶ್ವರ್ ಆಡಿರುವಂಥ ಮಾತುಗಳನ್ನು ಗಮನಿಸ್ತಾ ಇದ್ದರೆ ಅವರಿಬ್ಬರೇ ಆಡೋದಾದರೆ ಅವರಿಬ್ಬರೇ ರಾಜಕಾರಣ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಒಪ್ಪಂದದ ಒಳಬೇಗುದಿ ಯಾವ ರೀತಿ ನಡೀತಾ ಇದೆ ಕಿರಣ್? ಪ್ರಮುಖವಾಗಿ ಇಲ್ಲಿ DCM DK ಶಿವಕುಮಾರ್ ಹೇಳಿದಂತಹ ಪವರ್ ಶೇರಿಂಗ್ ನ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ನ ಮಾತು ಎಲ್ಲರಿಗಿಂತ ಹೆಚ್ಚಾಗಿ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಸಹ್ಯವಾಗಿಲ್ಲ ಅನ್ನುವಂಥದ್ದು ಇವತ್ತಿನ ಅವರ ಹೇಳಿಕೆಯಿಂದ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಗೃಹ ಸಚಿವ ಪರಮೇಶ್ವರ್ ಇಷ್ಟು ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿ ಅಥವಾ ಇಷ್ಟು ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟವರಲ್ಲ. ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ವಿಚಾರಗಳು ಅಂದ್ರೆ ಪಕ್ಷದೊಳಗಿನ ವಿಚಾರ ಇರ್ಬೋದು, ಅಧಿಕಾರ ಹಸ್ತಾಂತರ ಮತ್ತಿತರ ವಿಚಾರಗಳಿರ್ಬೋದು, ಒಂದಷ್ಟು ಸಾಫ್ಟ್ ಆಗಿ ಅವರು ಮಾತನಾಡ್ತಾ ಇದ್ರು. ಮತ್ತು ಆಗಾಗ CM ರೇಸ್ ನ ಮುನ್ನೆಲೆಗೆ ಬಂದು ಹೋಗ್ತಾ ಇದ್ದಂತ ಪರಮೇಶ್ವರ್ ಹೆಸರು ಬಂದಾಗ್ಲಿಲ್ಲ ಅವರು ಆ ವಿಚಾರವನ್ನ ಒಂದಷ್ಟು ತಿಳಿಸಿ ಬಿಟ್ಟಂತಹ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ರು. ಆದ್ರೆ ಇವತ್ತು ಅವರು ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಒಂದಷ್ಟು ಗಂಭೀರತೆ ಇದೆ. ಮತ್ತಷ್ಟು ಹೇಳಿಕೆಗಳು ಇವತ್ತಿನ ಅವರ ಮಾತಿನ ಶೈಲಿ ಒಂದಷ್ಟು ತೀಕ್ಷ್ಣವಾಗಿದೆ. ಅಲ್ಲಿಗೆ ಅವರಿಗೆ DK ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರವಾಗಿ ಮಾಡಿದಂತಹ ಮಾತಿಗೆ ಅವರಿಗೆ ಒಪ್ಪಿಗೆ ಇಲ್ಲ ಅನ್ನುವಂತ ಬಹಳ ಸ್ಪಷ್ಟ ಆಗಿದೆ. ಮುಖ್ಯಮಂತ್ರಿಗಳು ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಮತ್ತೆ ನಿನ್ನೆ ಕೂಡ DK ಶಿವಕುಮಾರ್ ಆ ವಿಚಾರ ಆಗಲಿ ಮುಖ್ಯಮಂತ್ರಿ ಹೇಳಿದ್ದೆ ಅಂತಿಮ ಅನ್ನುವಂತ ಹೇಳಿಕೆಯನ್ನು ಕೊಟ್ಟ ಬಳಿಕವೂ ಕೂಡ ಇವತ್ತು ಗೃಹ ಸಚಿವರ ಮಾತು ಇಷ್ಟು ತೀಕ್ಷ್ಣವಾಗಿದೆ ಅಂದ್ರೆ ಅವರಿಗೆ ಆ ವಿಚಾರದಲ್ಲಿ ಇನ್ನೂ ಕೂಡ ಅವರು ಒಪ್ಪಿಗೆ ಇಲ್ಲ ಅನ್ನುವಂತ ಬಹಳ ಸ್ಪಷ್ಟ ಆಗತ್ತೆ. ಉಳಿದಂತಹ ಮುಖ್ಯಮಂತ್ರಿಗಳ ಬೆಂಬಲಿಗರು ಹೇಳುವಂತ ಮಾತು ಅಥವಾ DK ಶಿವಕುಮಾರ್ ಇವತ್ತು ಮತ್ತೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಒಟ್ಟಿಗೆ ಜೊತೆಯಾಗಿ ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ಗಮನ ಸೆಳೀತಾ ಇರುವಂತ ಗೃಹ ಸಚಿವ ಪರಮೇಶ್ವರ್ ಇಷ್ಟು ತೀಕ್ಷ್ಣವಾದಂತ ಹೇಳಿಕೆಯನ್ನು ಯಾಕೆ ಕೊಟ್ಟರು ಅನ್ನುವಂತ ವಿಚಾರ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ವಿಚಾರವಾಗಿ ಇರುವಂತಹ ಒಳಬೇಗುದಿ ಅಥವಾ ಒಂದಷ್ಟು ಆಂತರಿಕ ಭಿನ್ನಮತ ಅಥವಾ ಮತ್ತಿತರ ವಿಚಾರಗಳನ್ನ ನಾವು ಹೇಳ್ಬೋದು. ಅದಕ್ಕೂ ಕೂಡ ಪರಮೇಶ್ವರ್ ಅವರಿಗೆ ಒಪ್ಪಿಗಿಲ್ಲ ಅನ್ನುವಂತ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪರಮೇಶ್ವರ್ ಹೇಳಿಕೆಯನ್ನು ಅಷ್ಟು ಸುಲಭವಾಗಿ ಕೂಡ ನಾವು ಹಗುರವಾಗಿ ತೆಗೆದುಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕಂದ್ರೆ ಯಾವಾಗೆಲ್ಲ ಈ ಅಂಡರ್ಸ್ಟ್ಯಾಂಡಿಂಗ್ ವಿಚಾರ ಬರುತ್ತೋ, ಅಧಿಕಾರ ಹಂಚಿಕೆ ವಿಚಾರ ಬರುತ್ತೋ, ಅಥವಾ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ವಿಚಾರ ಬರುತ್ತೋ, ಆಗೆಲ್ಲ ಕೂಡ ಮುಖ್ಯಮಂತ್ರಿ ಸ್ಥಾನದ ರೇಸ್ ನಲ್ಲಿ ಮುನ್ನೆಲೆಗೆ ಬಂದು ನಿಲ್ತಾ ಇರುವಂತವರು ಡಾಕ್ಟರ್ ಜಿ ಪರಮೇಶ್ವರ್. ಹಾಗಾಗಿ ಅವರಿಗೂ ಕೂಡ ಒಂದಷ್ಟು ಪಕ್ಷದಲ್ಲೂ ಕೂಡ ಒಂದಷ್ಟು ವಿಚಾರಗಳಿರುವಂತ ಹಿನ್ನೆಲೆ ಅವರ ಮಾತುಗಳು ಕೂಡ ಒಂದಷ್ಟು ಗಂಭೀರತೆ ಪಡೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಥ್ಯಾಂಕ್ ಯು ಕಿರಣ್ ಎಲ್ಲ ಮಾಹಿತಿಗಾಗಿ.